ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ಬೆಳಗ್ಗೆ ಹೇಳ್ದಂಗೆ ಶಾಪಿಂಗ್ ಹೋಗಿದ್ವಿ. ಸ್ವಲ್ಪ ಅಂದರೆ ಚಿಕ್ಕದಾಗ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಏನಂತಂದರೆ ಒಂದು ಸ್ವಲ್ಪ ಹಾಸಿಗೆ ಕವರ್ ಇದಾಗಿತ್ತು, ಹಳೇದಾಗಿತ್ತು, ಹೊಸ ತರೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಆಲ್ಮೋಸ್ಟ್ ನನಗೆ ಕಾಟನ್ ಹಾಕಿದರೆ ನನಗೆ ಕಂಫರ್ಟಬಲ್ ಅನಿಸೋದು. ಏನಕ್ಕೆ ಅಂದರೆ ಈಗ ಆನ್ಲೈನಲ್ಲೇ ನಾನು ಜಾಸ್ತಿ ಬುಕ್ ಮಾಡಿ ತರಿಸ್ಕೊತಾ ಇದ್ದೆ. ಸುಮಾರು ಒಂದು 8-10 ಪೀಸ್ ಇದೆ. ಆದರೆ ಅದು ಒಂದು 3-4 ವಾಶ್ಗೆ ಒಂದು ಸ್ವಲ್ಪ ಅಳ್ದೋದಂಗೆ ಆಗುತ್ತೆ. ಅದಕ್ಕೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ವರಲಕ್ಷ್ಮಿ ಹಬ್ಬದ ಟೈಮಲ್ಲೇ ಸಾಮಾನ್ಯ ನಾನು ಹಾಸಿಗೆದೊಂದು ಕವರ್ ತಂದೇ ತರ್ತೀನಿ. ನನಗೆ ಖುಷಿ. ನಾನು ಈ ಸಲ ಕಾಟನ್ ತಗೊಬಂದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 500 ರೂಪಾಯಿ. ಇದು ಫ್ಲವರು ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಇಷ್ಟ. ಗೊತ್ತಿರೋರ ಅಂಗಡಿನೇ 600 ಹೇಳಿದ್ರು. ನಾನು 500 ಕೊಟ್ಟೆ. ನನಗೆ ಖುಷಿ ಆಯ್ತು. ಇದು ಮಾತ್ರ ಚೆನ್ನಾಗಿದೆ ಅಂತಂದ್ಬಿಟ್ಟು. ಸ್ವಲ್ಪ ಮಂದಕ್ಕೂ ಇದೆ. 2 ಪಿಲ್ಲೋ ಕವರ್ ಕೊಟ್ಟಿದ್ದಾರೆ. ಇದಕ್ಕೆ 2 ಪಿಲ್ಲೋ ಕವರ್ ಇದೆ. ಇದು 2 ಪಿಲ್ಲೋ ಕವರ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಹಾಗೆ ಬಂದು ಪಿನ್ನಾಣಿ ಬಟ್ಲು ತೊಗೊಂಡು ಬಂದೆ. ಇದು ಬಂದು ಇದಾಕಲಿಕ್ಕೆ, ಏನು ಉಪ್ಪು ಹಾಕ್ಲಿಕ್ಕೆ. ಎಲ್ಲ ಪ್ಲ್ಯಾಸ್ಟಿಕ್ ಇದರಲ್ಲಿ ಇಡಬಾರ್ದು ಅಂತ ಹೇಳ್ತಾಯಿದ್ರು. ಬೌಲ್ ಉಪ್ಪನ್ನ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಡಬಾರ್ದು ಅಂತಂದರೆ ಪಿನ್ನಾಡಿಲಿ ಇಡಬೇಕು ಅಂತಂದರು. ಹಾಗಾಗಿ ನಾನು ಇದನ್ನು 2 ತೊಗೊಂಡು ಬಂದೆ. ಅವರು 300 ಹೇಳಿದ್ರು, 250 ಹೇಳಿದ್ರು. ಆದರೆ ನಾನು 200 ಕೊಟ್ಬಿಟ್ಟು 2 ತೊಗೊಬಂದೆ. ಉಪ್ಪಿಂದು ಬಾಟ್ಲು ಜರಣಿ ತೊಗೊಂಡು ಬಂದೆ. 2 ತೊಗೊಂಡು ಬಂದಿದ್ದೀನಿ ಪಿನ್ನಾಡಿದ್ದು. ಮತ್ತು ಇನ್ನೊಂದು ಹಾಗೆ ಬಂದು ಇದು ತೊಗೊಂಡು ಬಂದೆ. ಇದು ನಮ್ಮ ಮನೇಲಿ ಇದೆ. ಅದ್ರ ಮೇಲೆದು ಬೌಲ್ ಬಟ್ಲಿದೆ. ಕೆಳಗೆದು ಇದಕ್ಕಿದಂಗೆ ಒಡೆದೋಗ್ಬಿಡ್ತು. ಅದನ್ನು ಒಡೆದೋಗಿನ್ನೇ ನಮ್ಮಮ್ಮ ಅಂದರು ಒಂದು 8-9 ತಿಂಗಳೇ ಆಯಿತು ಒಡೆದೋಗಿ. ನಾನು ತರಬೇಕು ಅಂತ ಅಂದ್ಕೊಂಡಿದ್ದೆ. ತರೋಕ್ಕೆ ಅದು ಟೈಮೇ ಸಾಲ್ತಿಲ್ಲ. ಅದು ಈ ಸಲ ತರಲೇಬೇಕು ಅಂತ ಮನಸ್ಸು ಮಾಡಿ ಈ ಥರ ಫ್ಲವರ್ ಡಿಸೈನ್ದು ತೊಗೊಂಡು ಬಂದಿದ್ದೀನಿ. ಈ ಸತಿ ಓಸಲ್ಲಿ ಮೆರೂನ್ ಕಲರಲ್ಲಿತ್ತು. ನನಗೆ ಯಾಕೆ ಅದು ಇಷ್ಟ ಆಗಿತ್ತಿಲ್ಲ. ಸರಿ ಇದನ್ನು ತೊಗೊಂಡು ಬಂದೆ. ಮತ್ತು ಇನ್ನು ಇದೊಂದು ತೊಗೊಂಡೆ. ಮತ್ತು ಈ ಥರ ಒಂದು ಫೈಬರ್ದು ಬರುತ್ತಲ್ಲ, ಈ ಥರದೊಂದು ಚೆನ್ನಾಗಿದೆ. ಯಾಕೆ ನೋಡಿ ನನಗೆ ಇಷ್ಟ ಆಗೋಯ್ತು. ಈ ಥರ ತೊಗೋಬೇಕು ಅಂತ ಒಂದು 4-5 ತೊಗೊಳ್ಳೋಣ ಅಂತ ಅನ್ನಿಸ್ತೈತೆ. ಫಸ್ಟ್ ನೋಡೋಣ, ಮನೇಲಿ ತೋರಿಸ್ತೀನಿ. ಇಷ್ಟ ಆಗಿ ಚೆನ್ನಾಗಿದೆ ಅಂದರೆ ಇನ್ನೊಂದು 7-8 ಪೀಸ್ ತಂದಿಟ್ಕೊಂಡ್ರೆ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡಲಿಕ್ಕೆ, ಮತ್ತು ಹಬ್ಬದ ದಿನಗಳಲ್ಲಿ, ವರಲಕ್ಷ್ಮಿ ಹಬ್ಬದ ದಿನಗಳಲ್ಲಿ ಇಡ್ಬೋದು. ಚೆನ್ನಾಗಿದೆ ಹಣ್ಣುಗಳೆಲ್ಲ ಇಡಲಿಕ್ಕೆ. ಮತ್ತು ನನಗೆ ಇದೊಂದು ಖುಷಿ ಆಯಿತು. ನನಗೆ ಇದೊಂದು ತೊಗೊಂಡು ಬಂದೆ. ನಮ್ಮ ಮನೇಲಿ ಒಂದು 7-8 ಇದೆ ಈ ಥರ. ಆದರೆ ಇದೇನಕ್ಕೋ ನನಗೇನೋ ಒಂಥರ ಅಟ್ರಾಕ್ಷನ್ ಆಯಿತು. ಅದಕ್ಕೆ ಇದೊಂದು ತೊಗೊಂಡು ಬಂದೆ. ಇನ್ನು ಹಾಗೆ ಮತ್ತು ಒಂದು ಡೈನಿಂಗ್ ಟೇಬಲ್ದು ಕವರು ಅರ್ಧೋಗ್ಬಿಟ್ಟಿತ್ತು. ತರಬೇಕು ಅಂತ ತರೋಕ್ಕೆ ಆಯ್ತಿದ್ದಿಲ್ಲ. ಮತ್ತು ಇದೊಂದು ತೊಗೊಂಡು ಬಂದೆ. ಫ್ರೆಂಡ್ಸ್, ಇದು ಬಂದು 500 ತೊಗೊಂಡ್ರು ಅವರು. 70 ಹೇಳಿದ್ರು. ನಾನು 500 ಕೊಟ್ಟೆ. ಇದೆಲ್ಲ ಕಡಿಮೆ. ಬರೀ ಇದು ಬಂದು ಬರೀ 100 ರುಪೀಸ್. ಇದೊಂದು 100 ರುಪೀಸ್ ಅಷ್ಟೇ, ಜಾಸ್ತಿ ಇಲ್ಲ. ಇದಿಷ್ಟಾಯಿತು. ಇನ್ನೊಂದು ಪಿಲ್ಲೋ ಕವರ್ ತೊಗೊಂಡ್ಬಂದೆ. ಪಿಲ್ಲೋ ಕವರ್ ಅಂತೀನಿ, ಡೈನಿಂಗ್ ಟೇಬಲ್ ಕವರ್ ಇದೊಂದು ತೊಗೊಂಡು ಬಂದೆ. ಇನ್ನು ಒಂದು ಸಣ್ಣ ಪುಟ್ಟ ಸಣ್ಣದಂತೇನಿಲ್ಲ, ರೆಗ್ಯುಲರಾಗಿ ಯೂಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಐಟಮ್ ತೊಗೊಂಡ್ಲು. ಬ್ರಾಸ್ಲೆಟ್, ಪ್ಲಾಸ್ಟರ್, ಸ್ಯಾರಿ ಉಡಿಸ್ಬೇಕಾದ್ರೂ ಪ್ಲಾಸ್ಟರ್ ಬೇಕೇ ಬೇಕಾಗುತ್ತೆ. ಅದಕ್ಕೆ ಡಬಲ್ ಪ್ಲಾಸ್ಟರ್, ಸಿಂಗಲ್ ಪ್ಲಾಸ್ಟರು, ಮತ್ತು ದೇವ್ರಿಗೆ ಓಲೆ, ಐಲೈನರ್, ಹಾಗೆ 2 ನೇಲ್ ಪಾಲಿಶ್ ಬ್ಲ್ಯಾಕ್ ಆ್ಯಂಡ್ ರೆಡ್, ಮತ್ತು ಕಾಡಿಗೆ ಲಿಪ್ಸ್ಟಿಕ್, ಹಬ್ಬದ ದಿನ ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ ಕೋನು, ಹಾಗೆ 2 ಸೇಫ್ಟಿ ಪಿನ್ಸ್. ಇಷ್ಟು ತೊಗೊಂಡಿದ್ದಾಳೆ. ಇನ್ನೂ ಇದೆ ತರಲಿಕ್ಕೆ. ಆ್ಯಂಡ್ ಒಂದು ರಿಂಗ್. ಮತ್ತು ನಾನೊಂದು ಚಿಕ್ಕದೊಂದು ಪ್ಲೇಟ್ ತೊಗೊಂಡು ಬಂದೆ. ರಾಯರದು ವಿಗ್ರಹ ಇಡೋಕ್ಕೆ. ನಾನು ದೊಡ್ಡ ಬಟ್ಲಲ್ಲಿ ಇಡ್ತಾಯಿದ್ದೆ. ಅದಕ್ಕೆ ಒಂದು 50 ರುಪೀಸ್ ಕೊಟ್ಬಿಟ್ಟು ಇದೊಂದು ತೊಗೊಂಡು ಬಂದೆ ನಾನು. ಮತ್ತು ಇದೊಂದು ಶಾಪಿಂಗ್ ಮಾಡಿಕೊಂಡೆ. ತುಂಬಾ ಇದ್ದಾವೆ. ಅದು ಉಜ್ಜಲಿಕ್ಕೆ ಒಂದು ವಾರದಲ್ಲಿ 1 ಅವರ್ ಬೇಕು. ದೇವ್ರ ಸಾಮಾನು ತೊಳಿಲಿಕ್ಕೆ ಅಷ್ಟೊಂದಿದ್ದಾವೆ. ಆದರೂ ಏನಾರು ನೋಡಿದ್ರು ಆಸೆ ಜಾಸ್ತಿ ನನಗೆ. ಅದು ದೇವ್ರ ಮನೆ ಐಟಮ್ಸ್ಗಳಲ್ಲಂತೂ ಏನೇ ಸಿಕ್ಕಿದ್ರು ಬಿಡಲ್ಲ, ತೊಗೊಂಡು ಬರ್ತೀನಿ. ಖುಷಿ ಆಗುತ್ತೆ. ಚಿಕ್ಕದು ದೊಡ್ಡದು ಅಂತ ಒಂದಷ್ಟು ಸ್ಟೆಪ್ ಜೋಡಿಸಿ ಇಟ್ಕೊತೀನಿ ಅಷ್ಟೇ. ನನಗೆ ಇಷ್ಟೊಂದು ಸ್ವಲ್ಪ ಸಣ್ಣದಾಗಿ ಶಾಪಿಂಗ್ ಮಾಡ್ಕೊಬಂದಿದ್ದೀನಿ ಇವತ್ತು. ಇನ್ನು ನಾಳೆ ಇಲ್ಲ, ನಾಡ್ದು ಸ್ವಲ್ಪ ಸಿಟಿಗೆ ಹೋಗಿ ಇನ್ನೂ ಸ್ವಲ್ಪ ಬ್ಲೌಸ್ ಪೀಸು, ಬಳೆಗಳು, ಇನ್ನೂ ಏನೇನೋ ಐಟಮ್ಸ್ಗಳು ತರೋದಿದೆ. ಅದೊಂದು ದಿನ ತರಬೇಕು. ಯಾಕಂದರೆ ಎಲ್ಲ ಒಂದೇ ದಿನ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಲಿಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ ಹಬ್ಬದ ಟೈಮಲ್ಲಂತೂ. ಇನ್ನೂ ನಾಡ್ದಿಂದ ಸಿಕ್ಕಾಪಟ್ಟೆ ಇದಾಗಿರುತ್ತೆ, ರಶ್ ಇರುತ್ತೆ.
ನಂದೊಂದು ಇವತ್ತು ಚಿಕ್ಕ ಶಾಪಿಂಗ್ ಆಯ್ತು ಇವತ್ತು. ಸಾಕಾಯ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಹೊಸ ಥರ ಒಂದು ವೆರೈಟಿ ಆಗಿ ಒಂದು ಬ್ಲಾಗ್ ತೋರಿಸ್ತೀನಿ. ಅದೇ ನಾನು ಆ ವರ್ಷ ಇನ್ನೊಂದು ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದಾಳೆ. ನೋಡೋಣ ಅವಳು ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಬಾಯ್.